ಇಲ್ಲಿ ಬಾರೆ ಸುನಿತಾ ಅಲ್ಲಿ ಆ ಕಡೆ ಯಾರು ಬರ್ಬಿಡಿ ನೋಡಿ ಈಗ ಕೇಳಿ ಗುರುಗಳು ಬಂದ್ರು. ಇನ್ನು ಕೆಲವೇ ಸೆಂಟಲ್ಲಿ ಗುರುಗಳು ಬರ್ತಾರೆ. ವಿಡಿಯೋ ಮಾಡೋರ್ನ ನಾವು ಬೈಯಲ್ಲ. ಎಲ್ಲಿ ವಿಡಿಯೋ ಮಾಡ್ಬೇಡಿ ಅಂತೀವಿ ಅಂದ್ರೆ ಮೊಬೈಲ್ ಮಾಡೋರು ಬಿಡಲ್ಲ. ವಿಡಿಯೋ ಮಾಡ ನಮ್ಗೆ ಅಂದ ಹತ್ರ ನಾವು ನಿಮ್ಮನ್ನ ಬೈಯಲ್ಲ ತಂಗಿ ಎದ್ರ ಬಿಡ. ಎಲ್ಲಿ ಬೈತೀವಿ ಅಂದ್ರೆ ದೇವಸ್ಥಾನ ನಿಂತ್ಕೊಂಡು ಏಟ್ ಮಾಡ್ಕೊಂಡಿರೋದಮ್ಮ ಕಲ್ ಮುಗೀತಾ. ಒಂದ್ಸರಿ ಯಾರ್ಯಾರು ಕಲ್ಲೆತ್ತೀರಿ ಮನಸ್ಫೂರ್ತಿ ಅವ್ರು ನಿಮ್ಗೆಲ್ಲ ಒಂದು ದೇವಸ್ಥಾನ ಕಟ್ಟಿದ ಯಾರು ಒಳ್ಳೆ ಕೆಲಸ ಮಾಡಿ ಯಾರು ಚಪ್ಪಳ ಹೊಡೆಯಲ್ಲ. ಯಾಕಂದ್ರೆ ಬಿಗ್ ಬಾಸ್ ರೇಟ್ ಸ್ಟೋರ್ಗೆ ಬಂದ್ರು ಎಲ್ಲ ಕುಂದಾಡ್ತೀರಿ. ಇವತ್ತು ಹೆಂಗೆ ಒಳ್ಳೆ ಖುಷಿ ಆಯ್ತಿಲ್ಲ. ಸಿನಿಮಾನ ಹತ್ರ ಬಂದ್ರು ಅಂತ ಬಟ್ಟೆ ಬಿಚ್ಚಿ ಕುಣಿತೀರಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ನೋಡೋದೇ ಅಲ್ಲ ಇವೆಲ್ಲ. ಆದ್ರೆ ಇವತ್ತೊಂದು ಖುಷಿ ಆಯ್ತು ಅಂದಾದ್ರೆ ಒಂದೇ ಒಂದ್ಸರಿ ಈಗ ಮೊದಲಿಗೆಲ್ಲ ಸರಿಲ್ಲ
ಒಂದೇ ಒಂದ್ಸರಿ ತುಂಬಾ ಸಂತೋಷ ಪಡೋಣ. ಯಾರ ಬಗ್ಗೆ ಅಂದ್ರೆ ದೇಶ ಕಾಯ್ತಕ್ಕಂತ ಸೈನಿಕರಿಗೆ, ಯೋಧರಿಗೆ, ಮತ್ತೆ ಹಳ್ಳಿ ರೈತರಿಗೆ, ಕರೆಂಟ್ ಕೆಲಸ ಮಾಡೋ KB ಕೆಲಸರಿಗೆ, ಮುನ್ಸಿಪಾಲಿಟಿ ಕೆಲಸ ಹೊಡೆಯೋರಿಗೆ, ಕಬ್ಬುಣ ಅಂಗಡಿ ಕೆಲಸ ಮಾಡೋರಿಗೆ, ಗಾರ್ಮೆಂಟ್ಸ್ ಕೆಲಸ ಮಾಡೋ ತಂಗಿಯರಿಗೆ, ಯಾರ್ಯಾರು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೇವೆ ಅಂತ ಎಲ್ಲರಿಗೂ ಅಲ್ಲ, ಸಭ್ಯರಿಗೆ, ಯಾರ್ಯಾರು ಈ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ತೆರೆ ಹಿಂದ್ಗಡೆ ಬೆಳಕಿ ಬರ್ದಾನೆ ಕೆಲಸ ಮಾಡ್ತಾ ಅಂತಕ್ಕಂಥ ಪಬ್ಲಿಕ್ ಬೇಕಾದಷ್ಟು ಇದಾರೆ ಇಲ್ವಾ? ಮತ್ತೆ ಯಾರು ಇವತ್ತು ಕಾಣಿಕೆ ಟೇಬಲ್ ದುಡ್ಡು ಹಾಕಿದಿರಿ, ಅಕ್ಕಿ ತಂದ್ಕೊಟ್ಟಿರಿ, ಬೆಲ್ಲ ತಂದ್ಕೊಟ್ಟಿರಿ, ನಿಮ್ಗೆ ಒಂದು ಸಣ್ಣ ವಿನಂತಿ, ದೇವ್ರ ಸಾರಿ ಬದಲಿಗೆ ದೇವ್ರ ಸಾರಿ ಮಳ ಮಾರಿರುತ್ತೆ, ದುಡ್ಡು ಕೊಡೋ ಬದಲು ಒಂದೇ ಒಂದು ಒಳ್ಳೆ ಸರಿ ತನ್ನಿ 100 ರೂಪಾಯಿ ಬರೋಲ್ಲ ಬಡಬಗ್ರಿ ಅಂತಾನ. ನಿಮಗೆಲ್ಲ ಕಾಣಿಕೆ ಟೇಬಲ್ ದುಡ್ಡು ಹಾಕ್ತಾ ಅನ್ನ ಕೊಟ್ಟಂತ ನಿಮ್ಗೆಲ್ಲ ಚಂದ ಚೆನ್ನಾಗಿದೆಯಾ? ನಮ್ಮ ಮನೆಗೆ ಆಚಾರ ಒಂದು ಹುಡುಗ ಅಪ್ಪ ಅಮ್ಮಿಲ್ಲ ಅಂತ ಕೆಲಸ ಮಾಡ್ತಾನೆ, ಉಳ್ಳಕ್ಕಿದ್ದ ನೋಡಿದ್ರೆ ಅವನಿಗೆ ನಾವು ಸಣ್ಣ ಮನೆ ಕಟ್ಸ್ಕೊಟ್ಟಿದ್ದೆ ಅಲ್ಲಿ ಶಿವಪುರ ಅಂತ. ಅವನು ಗಿಫ್ಟ್ ಅಂತ ಶರ್ಟ್ ಚೆನ್ನಾಗಿದ್ಯಾ, ದುಡ್ಡು ಕೊಟ್ಟು ತಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬೇರೆ ಶರ್ಟ್ ಹಾಕೊಂಡಿದ್ದೀನಿ, ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಯಾರೋ ವಾಚ್ ಕೊಟ್ಟಿದ್ರು ಕಾಂಪೌಂಡಿಂದ, ಎಲ್ಲಿಕ್ಕಿನ ಗೊತ್ತಿಲ್ಲ. ಈಗ ದಾನ ಕೊಟ್ಟರು ಕೊಟ್ಟೆ ಹೇಳಕ್ಕಾಗಲ್ಲ. ಹೀಗಾಗಿ ನಮ್ಮ ಮನೆ ಒಡವೆ ಕೊಡಲ್ಲ. ನಮ್ಮ ಮನೆ ಹೆಂಗ್ ಮಿನ್ಸು 3 ತಿಂಗಳು ಮುನ್ಸ್ಕೊಂಡಿದ್ದು ನನ್ನ ಕೈಲಿ. ಅವ್ನು ಉಂಗ್ರ ಕೊಟ್ಟಿದ್ರು ಕೊಟ್ಟು ಯಾರ ಬಂದ್ರು ದಾನ ಮಾಡದೇ ಇಲ್ಲ. ಕಾರ್ ಕೊಟ್ಟೆ ಅಂದ್ರೆ ಮಮ್ಮತ್ ಅಷ್ಟ ಇರಲಿಲ್ಲ. ದಾನ ಕೊಡೋದು ಮಜಾ ಇರುತ್ತೆ. ಒಂದ್ಸರಿ ನಿಮ್ಗೆಲ್ಲ ನನ್ನ ದೇವಸ್ಥಾನ ಕಡೆಯಿಂದ ಒಂದ್ಸರಿ ಯಾರ್ಯಾರು ಕ್ರಾಪ್ ಹೊಡೆಯಲ್ಲ, ಯಾರು ಕ್ರಾಪ್ ಹೊಡೆಯಲ್ಲ ಅವರು ಮನೆಗೆ ಗಂಡುಗಳು ಹೆಂಡತಿ ಸರಿ ಇರಲ್ಲ, ಮಕ್ಕಳು ಸರಿ ಇರಲ್ಲ ಅಂತ ಗೊತ್ತು. ಏನ್ ಗೊತ್ತಾ? ಉದಾಹರಣೆ ನಮ್ಮ ಅಣ್ಣ ಅಂತ, ಆ ಮಕ್ಕಳು ಸರಿ ಕ್ರಾಪ್ ಇಲ್ಲ, ಸರಿ ಇಲ್ಲ ಅಂದ್ರೆ ಸುಮಾರು ಕ್ರಾಪ್ ಹೊಡೆಯಲ್ಲ. ನಿಮ್ಗೆ ಹೋದ್ರೆ ಹೆಂಗ್ ಗೊತ್ತಾ? ಮನೆಗೆ ಅಪ್ಪ ಅಮ್ಮ ಅನ್ನ ಅವ್ರು ಹೊಡೆದಂಗ ಇರುತ್ತ, ಹಾಕಲ್ಲ. ಜನ ಸರಿ ಕ್ರಾಪ್ ಹಾಕ್ರೆ ಎಲ್ಲ ಸರಿ ಹೇಳ್ತೀನಿ, ಬಹುಮಾನ ಕೊಡ್ತೀನಿ. ನೀವು ಹೇಳ್ತಾನೆ ಹಾಕ್ರಪ್ಪ, ಸಾಕೊಡ್ರಪ್ಪ. ನೀವು ಹಾಕಿರಿ ಅಲ್ಲಿ ಜೊಸೊಳಗಿರೋ ಆಗ್ತಾ ಇಲ್ಲ ನೋಡ, ಅವ್ರು ಕಂಡ್ರು ಸಿಟಿ ಕಂಬ್ರೇಕಿ ಸಾಯಂಕಾಲ ಎಣ್ಣೆ ಗುಂಡು ಕೊಡ್ತಾ ಹಾಕ್ರ, ಹಾಕ್ರ ಸಾಯಂಕಾಲ ಪಾರ್ಟಿ ಮಾಡೋಣ, ಹಾಕ್ರ. ಯಾರ್ಯಾರು ಗಣಪತಿ ಹಬ್ಬ ಮಾಡಿ ರೋಡ್ ಬ್ಲಾಕ್ ಮಾಡಿದ್ರಿ? ಯಾರ್ಯಾರು ಗಣಪತಿ ಹಬ್ಬ ಮಾಡಿ ರೋಡ್ ಬ್ಲಾಕ್ ಮಾಡಿದ್ರಿ? ಯಾರ್ಯಾರು ಕಂಡಬನಿ ಪಟಾಕಿ ಎಷ್ಟು ಕೈಯತ್ರಿ? ಕೈಯತ್ರಲ್ಲ, ಕಂಡಬನಿ ಅಷ್ಟ ತಮ್ಮ ಒಬ್ಬನ ಒಪ್ಕೊಂಡಿದ್ದು. ಪಟಾಕಿ ಎಷ್ಟು ಕಂಡಬನಿಗೆ ಎಸೆದಲ್ವಾ? ಈಗ ಫಸ್ಟ್ ಪ್ರಸಾದ ಕೊಡೋಣ, ಆಮೇಲೆ ಬಯ್ಯ ಪ್ರೋಗ್ರಾಮ್ ಇಕ್ಕೆ ನಾನು. ಯಾರಿಗೂ ಹುಷಾರಿಲ್ಲ, ತಲೆ ಹೊಡ್ಕೋಬೇಕು ಅಂತಕ್ಕಂಥ ಬಂದಿದ್ರೆ ಅಲ್ಲಿ ಇಡೀ ಕುಟುಂಬಕ್ಕೆ ಅಷ್ಟೇ ದುಡ್ಡು, ಇಡೀ ಒಬ್ರಿಗೆ ಅಷ್ಟೇ ದುಡ್ಡು. ಅಲ್ಲಿ ಹೋಗಿ ತಲೆ ಹೊಡ್ಕೊಳ್ಳಿ. ನಿಮ್ಗೆ ಹುಷಾರಿಲ್ಲ ಅಂದ್ರೆ ಮಾತ್ರ, ಯಾರ ಹೇಳಿದ್ರು ಅಂದಾಯ್ಕಿಂತ ಶಾಸ್ತ್ರ ಹೇಳಿದ್ರು ಬೇಡ. ನಿಮ್ಗೆ ಅನುಭವ ಆಗಿದ್ರೆ ಮಾತ್ರ ಮಾಡ್ಕೊಳ್ಳಿ. ನಿಮ್ಗೆ ಅನುಭವ ಆಗಿದ್ರೆ ಮಾತ್ರ ತಲೆ ಹೊಡ್ಕೊಳ್ಳಿ. ಒಬ್ರಿಗೆ ಅಷ್ಟು ಹಣ, ಇಡೀ ಕುಟುಂಬಕ್ಕೆ ಅಷ್ಟು ಹಣ ಆಗುತ್ತಾ? ಅಂದ್ರೆ ನಿಮ್ಮ ನಂಬಿಕೆ. ಈ ಜಾಗದಲ್ಲಿ ಮಹಾಪವಾಡ ನಡೆಯೋದೇ ನಿಮ್ಮ ನಂಬಿಕೆಯಿಂದ. ಎರಡನೇದು ಇಲ್ಲಿ ಬಹಳ ಪವಾಡ ತೀರ್ಥ, ನಿಮ್ಗೆ ಗೊತ್ತಿರುತ್ತೆ ತೀರ್ಥ ಅಂತ. ಮೂರನೇದು ನಿಮ್ಗೆ ಮಾಟ ಮಂತ್ರ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಮನೆ ಬಾಗಿಲು ಕಟ್ಟಿ. ನಾಲ್ಕನೇದು ನಿಮ್ಮ ಮನೆ ಎದುರುಗಡೆ ಗಡಿಯಾರ ಟಿವಿ ಟೆಂಪ್ ಹೊಟ್ಟಿರ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ, ಜಾತಿ ಗೀತಿ ಏನೋ ಬಿಟ್ಟು ನಿಮ್ಮ ಮನೆ ಗಡಿಯಾರ ಟಿವಿ ಹೆಂಗೆ ಎದುರುಗಡೆ ಕಾಣಕ್ಕೆ ಇಡ್ತೀರ ಹಂಗೆ ಒಂದು ತಣ್ಣಗೆ ಫೋಟೋನ ಸ್ಟಿಕ್ಕರ್ ಅನ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಕೊಂಡು ಮಂಗಬಾರದು, ಕೆಲ್ಸಕ್ಕೆ ಹೋಗೋಣ ನಿಜವಾದ ಸಾಧಕರು ಕೆಲ್ಸಕ್ಕೆ ಹೋಗ್ಬೇಕು. ಇನ್ನ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ದಿನ ನಂತರ ಚಿಕ್ಕ ತಾಳಿ ಕಟ್ಕೋಬಹುದು. ನಿಮ್ ತಾಳಿ ಕಟ್ಕೋಬಹುದು. ಗಂಡ್ಮಕ್ಳು ಹಂಗೆ ಇರ್ಬೇಕು. ಸಣ್ಣ ಮನೆ, ಸಣ್ಣ ಅಂಗಡಿ ಆದ್ರೆ ಸಣ್ಣ ಸ್ಟಿಕ್ಕರ್, ಸಣ್ಣ ಫೋಟೋ ಹಾಕೊಂಡು ಅದು ಕ್ಯಾಶ್ ಕೆಲ ಡಿಕ್ಕಿಗೆಲ್ಲ ಬಂದಂತ ಕಸ್ಟಮರ್ ಕಾಣ ಎದುರುಗಡೆ ಇಟ್ಕೊಳ್ಳಿ. ಇನ್ನು ಮನೆ ಆಯಸರಿಲ್ಲ ಪಾಯಸರಿಲ್ಲ ಅಂತ ನಿಮ್ಗೆ ಅನುಮಾನ ಇದ್ರೆ ಸಣ್ಣ ತೀರ್ಥ ಹೋಗಿ. ಇನ್ನ ನಿಮ್ಮನೆ ನಿಮ್ಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ನೆನ್ನೆ ಅಲಂಕಾರ ಬಹಳ ಚೆನ್ನಾಗಿತ್ತು. ಎಲ್ಲೋ ಲಾರಿಲಿ ಬಿದ್ದಿರಂತೆ, ಲಾರಿ ಆಕ್ಸಿಡೆಂಟ್ ಆಗಿಲ್ವಂತೆ, ಗ್ಲಾಸ್ ಹೊಡೆದಾಗಿಲ್ವಂತೆ ಅಂತ ಬಂದು, ಸ್ಟಿಕ್ಕರ್ ಹೊಡೆದಾಗಿಲ್ವಂತೆ ಅಂತ ಬಂದು ನಿನ್ನೆ ಹೂ ಕೊಡ್ಸೋದು ಪುಣ್ಯಾಪುರ ಯಾರು. ಹಂಗಾಗಿ ನಿಮ್ ಗಾಡಿಗಳಿಗೆ ಪಾಸಿಟಿವ್ ಅನ್ಸ್ಕೊಳ್ಳಿ. ಒಳಗಿಂದ ಹೊರಗಿಂದ ಯಾರೇ ಕೆಟ್ಟ ಶಕ್ತಿ ಬರದೇ ಇರಲಿ, ಕೆಟ್ಕೊಂಡು ಬೀಳದೇ ಇರಲಿ ಅಂತ ಹೊರಗಿಂದ ಯಾರು ಕೆಟ್ಟಾಗಿ ನೋಡಬಾರ್ದು ಅಂತ ಅನ್ಸ್ಕೊಳ್ಳಿ. ಯಾಕಂದ್ರೆ ರೋಡ ಊಟ ಮಾಡ್ತೀರಿ, ರಸ್ತೆ ಊಟ ಮಾಡ್ತೀರಿ, ಮರದ ಕೆಳಗೆ ಊಟ ಮಾಡ್ತೀರಿ, ರಸ್ತೆ ಕೊಳೆ ನಿಂಬೆಹಣ್ಣು ತುಳಿತಾರೆ, ಏನೋ ಮಾಟ ಮಂತ್ರ ಇಂಥದ್ದು ಏನೋ ಇಲ್ಲಂಗಿರ್ಲಿ ಅಂತ ನನ್ನ ನಂಬಿಕೆ. ಸಾಧ್ಯವಾದ್ರೆ ಕಂಡಮನಿ ಬುದ್ಧೋಡ ಬಂದು ತೀರ್ಥ ಕೊಡಿ. 1 ತೀರ್ಥ, 2 ನಂಬಿಕೆ, 3ನೇದು ಗಡಿಯಾರ ಟಿವಿ ಟೈಮ್ ಫೋಟೋ, ನಂಬಿಕೆ ಮೈ ಮೇಲೆ ಅಂತರ. ನಿಮ್ ಗಾಡಿಗಳು ಸ್ಟಿಕ್ಕರು, ಮನೆಗೆ ಸ್ಟಿಕ್ಕರು, ಅದು ಫೋಟೋಗಳು. ಸಣ್ಣ ಮನೆ, ಸಣ್ಣ ಅಂಗಡಿ ಯಾವ ಮಾಡಕ್ಕೆ ಒಂದು ಸಣ್ಣ ಫೋಟೋ, ಒಂದು ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ, ಪರವಾಗಿಲ್ಲ. ಮನೆಗೆಲ್ಲ ಸ್ಟಿಕ್ಕರ್ ಹಾಕಿ ಬರೀ ಫೋಟೋ ಇಟ್ಕೊಳ್ಳಿ, ಆಗೋದಕ್ಕಾಗಲ್ಲ. ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ ಹಾಕೊಳ್ಳಿ ಕಾಣೋ ಹಾಗೆ. ಕ್ಯಾಶ್ ಕಲ್ಲಕ್ಕೆ ಡಿಕ್ಕಿ ಒಳಕ್ಕೆ ನಿಂಬೆ ನಿಕ್ಕಿ ನಾವು ಜವಾಬ್ದಾರಲ್ಲ. ನಿಂಬೆ ನಿಕ್ಕಿ, ನಿಂಬೆಹಣ್ಣು ಶನಿಕ ಅಂತಾರೆ, ಏನಾದ್ರು ನಾವು ಜವಾಬ್ದಾರಲ್ಲ. ನಿಂಬೆಹಣ್ಣು ಕೊಳತ್ರೆ ಗಾಡಿಗಳು ತೊಂದ್ರೆ, ನಿಮ್ಗೂ ತೊಂದ್ರೆ. ಅದಕ್ಕೆ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕೊಳ್ಳಿ, 2 ಕಡೆ ಕಾಣಿ. ಬೈಕ್ ಸಿಂಗಲ್ ಹಾಕೊಳ್ಳಿ. ನೆನ್ಪಿಡಿ, ಪಕ್ಕ ಮಗ ಮನೆ ಬಗ್ಗೋಳ ಬದ್ದು ಒಂದು ತೀರ್ಥ ಕೊಡಿ. ನೆನ್ಪಿಡ್ಕೊಳ್ಳಿ. ಮತ್ತೆ ಬರ್ಬೇಕಾ? 9 ಸರಿ ಬರ್ಬೇಕಾ? 10 ಸರಿ ಬರ್ಬೇಕಾ? ಮರಿ ಕಡಿಬೇಕಾ? ಕುರಿ ಕಡಿಬೇಕಾ? ಮಟನ್ ಕಡಿಬೇಕಾ? ಚಿಕನ್ ಕಡಿಬೇಕಾ? ಕಾಯಿ ಕಟ್ಟಬೇಕಾ? ಖಾರ ರುಬ್ಬೇಕಾ? ಏನೂ ಇಲ್ಲ. ನಿಮ್ ಮನಸ್ಸನ್ನ, ನಿಮ್ ಮೈನ ಬಗ್ಸಿ ಅಡ್ಬಿಡಿ ಸಾಕು. ಸಾಷ್ಟಾಂಗ ನಮಸ್ಕಾರ ಮಾಡಿ. ಕರೆಕ್ಟ್ ಅಣ್ಣ?
ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನಿಮ್ಮ ಎದೆ ಭಾಗ ಅಮೃತ, ನೀವು ತಾಯರಾಗಿರುತ್ತೆ, ನಿಮ್ಮ ಎದೆ ಭಾಗ ನೆಲಕ್ಕೆ ಮುಟ್ಟಿಸ್ತಂಗೆ ಹಿಂಗೆ ಅಡ್ಬೇಡಿ. ದೇವ್ರನ್ನ ಕೇಳಿ ನಮ್ಮನ್ನ ದುಡಿಯೋ ಶಕ್ತಿ ಕೊಡಿ, ದುಡಿಯೋಕೆ ದಾರಿ ಕೊಡಿ ಅಂತ. ಇಲ್ಲಾಂದ್ರೆ ಗಂಡು ಹೊಡಿತಾನೆ, ಎಂಟು ಹೊಡಿತಾನೆ, ಮಗಳು ಹೊತ್ತೆ ಅನ್ಬೇಡಿ. ಎಷ್ಟು ಜನ ಮಕ್ಕಳು ಅಳುತ್ತಿಲ್ಲ, ಎಷ್ಟು ಜನ ಮಕ್ಕಳು ಮಾತಾಡ್ತಾರೆ, ಎಷ್ಟೋ ಮಕ್ಕಳು ನಡೀತಾ ಇಲ್ಲ. ಹಂಗಾಗಿ ನಿಮ್ಮ ಮಕ್ಕಳು ಅಳುತ್ತೆ, ಗಲಾಟೆ ಮಾಡುತ್ತೆ ಅಂದ್ರೆ ನಾವು ಜವಾಬ್ದಾರಲ್ಲ. ಅದು ಒಳ್ಳೆ ಬುದ್ಧಿ ಕಲಿಸಿ. ಅಜ್ಜರು ಬರ್ತಾರೆ, ನನ್ನ ಮೊಮ್ಮಗು ನಾನೇ ಸಾಕಿರೋದು, ನೀವು ಕಂಡರ್ ಹಾಕ್ತಾರೆ, ಮೊಮ್ಮಗು ಸಾಕೋದು. ಅಪ್ಪ ಬರೋದೇ ಇಲ್ಲಿ. ಆಮೇಲೆ ಹ್ಯಾಂಡಿಕ್ಯಾಪ್ ಮಗು ಇದ್ರೆ ಗಂಡ ಬರಲ್ಲ. ಯಾಕತ್ತ ಕಕ್ಕ ತೊಳಿಬೇಕು, ಬಣ್ಣ ತೆಗಿಬೇಕು. ಸ್ವಾಮಿರು ಫಾರಿನ್ ಹೋಗ್ಬಂದು ಡ್ಯಾನ್ಸ್ ಹೊಡೋರು ಹೆಂಗಾಗ್ತದೆ ದುಡ್ಡು ಅವ್ರಿಗೆ ಗೊತ್ತಿಲ್ಲ. ಓನರ್ ಹಾಕಂತ್ರಿ ರೋಡಿಗೆಲ್ಲ ಓನರ್ ಹಾಕಿ ಪುಷ್ಪಾಲಯ ಅಂತ್ರಿ. ನೋಡಿ ಡೈಲಿ ಇರಬಾರ್ದು, ಸದರಾಗ್ಬಿಡ್ತೀನಿ ನಿಮ್ಗೆಲ್ಲ. ಏ ತಮ್ಮ ಕರೆಕ್ಟಾ? ನನ್ನೇ ಕೇಳ್ತಾರೆ ನಾವು ಮೊನ್ನೆ ನಕ್ಕು ಸಾಕಾಗ್ಬಿಡ್ತು. ಯಾರಪ್ಪ ಅಂದ ಎಸ್ಕರ್ಷನ್ ಏನಪ್ಪ ಅಂದೆ. ಸೆಕ್ಯೂರಿಟಿ ನಾನು ಏನ್ ಕೊಡ್ತು ಫುಲ್ ಊಟ ಬೀಡಿ ಬಿಂಗಿ ಪಟ್ಟ ಕೊಡ್ತಾರೆ ಅಂತ ನಾನು. ಯಾರು ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಮುಟ್ಟ ರೀತಿ ನಾನು ಕೆಡ್ದಾಗಂತೂ ಅಲ್ಲ. ನನಗೆ ಅಕ್ಕ ತಂಗರಿದ್ದಾರೆ, ಅಣ್ಣ ತಮ್ಮಗಳಿದ್ದಾರೆ. ಅದ ಒಂದೇ ಒಂದು ಮಿಸ್ ನನಗೆ ಒಂದು 16 ವರ್ಷದಿಂದ 16 ವರ್ಷ ಮಗಳು, 15 ವರ್ಷ ಮಗಳಿರೋಳು. ಒಬ್ಬ ಡಾಕ್ಟರ್ ಮನ್ಸು ಮಾಡಿ ಮಗುನೇ ನೋಡಿಲ್ಲ ಅಂತ ಬಡವ ನಾನು. ತುಂಬ ಇಲ್ಲಾಂದ್ರೆ 16 ವರ್ಷ ಮಗಳು, ಆ ಥರ ಮಗಳಿರೋಳು ನನಗೆ ಮಕ್ಕಳಾಗಿ. ಈಗ ದೇವ್ರ ಸಿಕ್ಕಿದ್ಮೇಲೆ ಮುತ್ತಂತ ಮಕ್ಕಳು ವಿಗ್ರಹಗಳು ಹೆಂಗಿದೆ ಹಂಗೆ ಮಕ್ಕಳು 3 ಮೆಟ್ಲ ಹತ್ರ ಹೊರಗಡೆ ಕಾಣುತ್ತೆ ಅದೇ ಬಾವಿ. ಸೊಳ್ಳೆ ಕಡಿಯಲ್ಲ. ಅಲ್ಲಿದ್ದಾಗ ಸೊಳ್ಳೆ ಕಡಿಯವು ಬಾಣ್ತರಿಗೆಲ್ಲ ಅವು ಸೊಳ್ಳೆ ಕಡಿತೇವೆ ಅಂದಾಗಿಂದ ಯಾರು ಸೊಳ್ಳೆ ಕಡಿಯಲ್ಲ. ನಿಮ್ಗೆಲ್ಲ ಅರ್ಜೆಂಟ್ ಮಾಡ್ತೀನಿ. ಅದಕ್ಕೆ ಒಂದು ಹೊಸ ದೇವಸ್ಥಾನ ಕಟ್ತಾ ಇದೀನಿ. ಎಲ್ಲಿ ಮುಂಚೆ ಮೂಲಸ್ಥಾನ ಇಲ್ಲೇ ಇದ್ದಿದ್ದು, ಇಲ್ಲೇ ಇರ್ತೀನಿ. 9 ಕಲ್ಲ 7 ಕಲ್ಲ ಅಲ್ಲಿದ್ದಾವೆ. 2 ಕಲ್ಲು ಪೂಜೆ ಆಗ್ತಾ ಇದೆ. ಎಲ್ಲೋ ಈ ಸ್ಥಾನಕ್ಕೆ ನಾನೊಂದು ವಿಗ್ರಹ ಮಾಡಿಕೊಂಡು ಯಾರು ಬಂದು ಕೆಟ್ಟಿಲ್ಲ. ಸುಮಾರು ಜನ ಬಂದು ಸತ್ತೋಗ್ಬಿಟ್ಟು 1-2 ಜನ. ಹಂಗಾಗಿ ನಾನೇ ಒಂಚೂರು ಹೆಂಗೊಂದು ತಿದ್ದಿ, ಅದಕ್ಕೆ ಕಲ್ ತಿದ್ದಕ್ಕಾಗಲ್ಲ. ಕರೆ ಕಲ್ಗಳು ವಿಷಯ ನಿಲ್ತಾ ಇರ್ಲಿಲ್ಲ. ನಾನೇ ಒಂಚೂರು ತಿದ್ದಿಕ್ಕಿದ್ದೀನಿ. ನೆಕ್ಸ್ಟ್ ಇಂದ ಇಲ್ಲಿ ಪೂಜೆ ಆಗುತ್ತೆ. ಅರ್ಜೆಂಟ್ ಬರೋ ಅಂತಕ್ಕಂಥ ಕಾಯಿ ನಡೆಸ್ಬೋದು. ಇಲ್ಲಿ ಕಲ್ ತಿರ್ಗೋದು ಐತೆ, ಕಲ್ಲೆದ್ದು ಐತೆ, ಎಲ್ಲ ಮೆಂಟ್ಲು ಆಗ್ಬಿಡ್ತೀರ ಅಂತ ದಿಕ್ಕಿಲ್ಲ. ಅದಕ್ಕೆ ನೆಕ್ಸ್ಟ್ ಕಾಯಿ ನೆನೆಸ್ಕೋಬಹುದು. 10ನೇ ಕೆಳಗಿರುತ್ತೆ ಬೆಳಗ್ಗೆ ಮಾತ್ರ. ಮಧ್ಯಾಹ್ನ ಬಂದು ಪೂಜೆ ಆಡ್ಬೇಡಿ, ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಹಂಗೆ ಗಲಾಟೆ ಮಾಡಬೇಡಿ. ಹಳ್ಳ ಅನ್ಬೇಡಿ. ಹಳ್ಳೊಳಗೆ ಬಂದರೆ ಪುಣ್ಯವಂತರು. ಈಗ ಹಳ್ಳದ್ದೀರಿ ನಾವು ಕುಡಿದು ಬೆಳೆದಿರೋರು. ಚೆನ್ನಾಗಿ ನಂಗೇನು ಕಾಯಿಲಿಲ್ಲ. ನೀವೆಲ್ಲ ಬಿಸ್ತಾರಿ ಕುಡಿದು ಹೊಟ್ಟೆ ನಾವು. ನನಗೂ ತುಂಬಾ ಆಸೆ 64 ಕೆಜಿ ಇದೀನಿ, ದಪ್ಪಾಗಣ ಅಂತ. ಆಗ್ತಾನೆ ವರ್ಷ ಜಸ್ಟ್ ಈಗ 66 ಕೆಜಿ ಇದೀನಿ. ಪರವಾಗಿಲ್ವಾ? ದಪ್ಪಾಗಣ ಅಂತ ಆಸೆ ನಮ್ಮ ಮಮ್ಮಿಯಾಗೆ ಅಲ್ವಾ? ಲಿಮಿಟೇಷನ್ ನಿದ್ದೆ, ಲಿಮಿಟೇಷನ್ ಊಟ ಮಾಡಿ, ಲಿಮಿಟೇಷನ್ ಸಾಲ ಮಾಡಿ, ಏಜ್ ತುಂಬಾ ಮಾಡಕ್ ಹೋಗ್ಬೇಡಿ. ಆರೋಗ್ಯ ಇರ್ತೀರಂತೆ. ಪ್ರಸಾದ ಕೊಡ್ತೀನಿ, ಬೇಕಾದ್ರೆ ತಗೊಳ್ಳಿ, ಬೇಡವಾರ ಎಷ್ಟು ಹೋಗ್ಬಿಡಿ. ದಯವಿಟ್ಟು ಇದು ವಿನಂತಿ ನಿಮ್ಗೆ. ಪ್ರಸಾದ ಬೇಕಾದ್ರೆ ತಗೊಳ್ಳಿ, ಬೇಡವಾರ ದಯವಿಟ್ಟು ಅದೆಲ್ಲ ಎಷ್ಟು ಹೋಗ್ಬಿಡಿ. ಅನ್ನಕ್ಕೆ ಬಹಳ ಮಹತ್ವ ಇದೆ. ಈಗ ನಮ್ಮ ಅಪ್ಪ 2 ರೂಪಾಯಿ ಸಂಬಳಕ್ಕೆ ಬಂದಿದ್ದೆ, ನಾನು 10 ರೂಪಾಯಿ ಕೆಲಸ ಮಾಡ್ತಾ ಇದ್ದೀನಿ. ಬೇಕಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಅವ್ರ ಕಲ್ ಮೇಲೆ ಕೊಂಡ್ರಿಸಿ ದಯವಿಟ್ಟು ಆ ಕಡೆ ಬಂದು ಪ್ರಸಾದ ತಗೊಂಡೋಗಿ. ಬಿಲ್ಡಪ್ ಕೊಡ್ಬೇಡಿ. ಮಗಳು ಬಂದಿಲ್ಲ ಅಂದ್ರೆ ನಿಮ್ಮ ಮನೆ ಬರೋದು. ಯಾರಿಗೆ ಇದನ್ನ ಕೊಡಲ್ಲ ಹೋಗ್ಬಿಡ್ತೀನಪ್ಪ. ಇದು ಬುದ್ಧಾರ್ಥ ಅದೇ ಬೇಜಾರು ಕಾಣುತ್ತೆ. ಇವತ್ತು ಇದು ಮಾಡೋಣ ಅಂತ
ಅಮ್ಮ ಈ ಅಮ್ಮ ಬೊಂಬಾಯಿಂದ ಬಂದಳು ಅವ ತಾಯಿ ಸುಮ್ಕಿರು ಬೊಂಬಾಯಿಂದ ಬಂದಿ ಯಾರೋ ನಮ್ಮನೆ ಕೆಲಸ ಬರಂಗ ಆಡ್ತಾರಲ್ಲ ಅಮ್ಮರು ಬಾಯ್ಕೊಂಡಿದ್ದ ಆಂಬುಲೆನ್ಸ್ ಬಂದಿದ್ದ ಕಾರ್ಪೆಂಟರ್ ಕೆಲಸ ಮಾಡುತ್ತಾ ಇನ್ನು ಸುಮ್ಮನಿದ್ರೆ ಈ ಬೊಂಬಾಯಿಂದ ಬಂದಿದೀಯಾ ಸುಮ್ಮನೆ ಬರ್ತೀಯ ನಾಳೆ ಖುಷಿದಾರ ಬರ್ತೀಯಾ ಯಾವನ್ ತಿರುಗಿ ಮಾಡಲ್ಲ ಅಕ್ಕ ಭವನೇ ಕೇರ್ಪೇಟೆ ಹುಡುಗಿ ನನ್ನ ಯೂಟ್ಯೂಬ್ ಮಾಡ್ತಾಳೆ ನಾನು ಅಂತಾಗೆ ಹೆಚ್ಚಾಗಿದೀವಿ ನೀನ್ ಪತ್ತೆ ಎಷ್ಟೇನಾಯ್ತು ಅಣ್ಣ ನೀನ್ ಪರಿಚಯ ಎಷ್ಟೇನಾಯ್ತು ಒಂದ್ 10 ವರ್ಷ ಆಯ್ತಣ್ಣ ದಾನ ಮಾಡಿರ್ಬೋದು ದಾನ ಲೆಕ್ಕನೇ ಇಲ್ಲ ಅಣ್ಣ ಎಷ್ಟು ಚಿನ್ನ ದುಡ್ಡು ಕೊಟ್ಟರು ಎಷ್ಟೇನು ಹುಷಾರು ಮಾಡಿರೋ 10 ವರ್ಷದಿಂದ ಎಷ್ಟೋ ಸಾವಿರ ಜನ ಆಗೋದು ಎಷ್ಟು ಸಾವಿರ ಜನ ಯಾವ ಬೋಳಿ ಮಗನ ಬಂದು ಹುಷಾರ ಚೆನ್ನಾಗಿದೆ ಅಂತ ನಾನು ಕೇಳಿಲ್ಲ ಇವತ್ತು ಹೇಳ್ತಾಳೆ ಬೊಂಬಾಯಿಂದ ಬಂದಿನಿ ಬೊಂಬಾಯಿಂದ ಈ ಹುಡುಗಿ ಹುಷಾರೆಲ್ಲ ಬಂದಾಳೆ ಆಗಲೆಲ್ಲ ಹೇಳ್ತಾಳೆ ಬೊಂಬಾಯಿಂದ ಬಂದಿನಿ ಅಂತ ಅದೇಕ ನಾನು ಬೊಂಬಾಯಿ ಬಂದಿಲ್ಲ ಲಾರಿ ಡ್ರೈವರ್ ನಾನು ನೋಡ್ತೀನಿ ಪಟ್ಟಿ ಏನಾಗ್ಬೇಕಾರು ಮನೆಗೆ ಹಿಂಗೆ ಆಡುತ್ತೆ ಮನೆ ಹಿಂಗೆ ಆಡುತ್ತೆ ಬೇಜಾರಾಯ್ತು ನಾನು 8 ವರ್ಷ 9 ವರ್ಷ ಗಲ್ಗಲಿ ಮೂಲಗೆ ಒತ್ತೊಂದು ಕುಣಿದಿ ಕರೆಂಟ್ ಕೊಟ್ಟ ಮಲ್ಗಡೆ ಕಾಣುತ್ತಾ ಎಲ್ಲ ಕೊಡ್ತಾರ ಕೊಟ್ಟಿದ್ದು ಬಾಣ ಹಿಂದ್ಗಡೆ ಬಂದ್ಬಿಡ ನೀನು ಕೊಡೆ ಹಣ ಯಾರು ಪ್ಲೇಟ್ ಕೊಡ್ತಿಲ್ಲ ಬಿಡಿ ಯಾರು ಕೊಡ್ತಿಲ್ಲ ಅಣ್ಣ ಅವಾಗಿಂದ ಅದನ್ನೇ ಹೇಳ್ತಾ ಇದ್ದಾರೆ ಗುದ್ದಾಡ್ಬೇಡ್ರಿ ಎಲ್ಲರಿಗೂ ಸಿಗುತ್ತೆ ಎಲ್ಲ ಊಟ ಇದೆ ಜಾಸ್ತಿ ಇದೆ ಅಲ್ಲೋಗಿ ಈಗ ಟೌನಿಗೆ ಹೋಗ್ರಿ ಎಲ್ಲರೂ ಟೌನಲ್ಲಿ ಕೊಡ್ತಾರೆ ಎಲ್ಲ ಕೆಳಗಡೆ ಒಂಚೂರು ಹಿಂಗ್ ಬನ್ರಿ ಸೈಡ್ ಬರ್ರಕ್ಕ ನೀವೆಲ್ಲ ನನ್ನ ತಳ್ಬಿಡಿರ ನೀವು ಆ ಕಡೆ ಇಲ್ಲಿ ಕೊಡ್ತಾನೆ ಬಾಣ ಕೊಡ್ತೀನಿ ಅಯ್ಯೋ
ಹೋಗಿ